ಬೇಡಿ ಬಂದ ಭಕ್ತರನ್ನ ಆಶೀರ್ವದಿಸುವ ತಿರುಪತಿ ತಿಮ್ಮಪ್ಪನಿಗೆ ಅಸಂಖ್ಯಾತ ಭಕ್ತರು ಇದ್ದಾರೆ. ಹೀಗಾಗಿ ಎಣಿಕೆಗೂ ಮೀರಿ ಭಕ್ತರು ಭೇಟಿ ನೀಡುವ ಏಕೈಕ ದೇವಾಲಯ ಇದಾಗಿದೆ. ಅದ್ಭುತ ದೈವಿಕ ಶಕ್ತಿ ಹೊಂದಿರುವ ಈ ತಿಮ್ಮಪ್ಪನ ನೆಲೆಯಲ್ಲಿ ಚಂದ್ರನ ಬೆಳಕಿನ ಕಿರಣಗಳು ಹೆಚ್ಚಾಗಿವೆ ಅಂತ ಕೂಡ ಹೇಳಲಾಗುತ್ತೆ. ಆದ್ದರಿಂದಲೇ ಇಲ್ಲಿ ಸಂಪತ್ತು ಸದಾ ಹೇರಳವಾಗಿರುತ್ತೆ ಎಂದು ಕೂಡ ನಂಬಲಾಗಿದೆ. ಇದಲ್ಲದೆ ರಾಮಾನುಜರ ಯಂತ್ರ ಚಕ್ರಗಳು ಈ ಸ್ಥಳದಲ್ಲಿ ಪ್ರಭಾವಿತವಾಗಿರುವುದು ಇಲ್ಲಿನ ಸಂಪತ್ತಿಗೆ ಒಂದು ಕಾರಣ ಕೂಡ ಎನ್ನಲಾಗಿದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಜಾತಕ ದೋಷ, ಪುತ್ರ ದೋಷ ಇದ್ದರೆ ಶೀಘ್ರ ಪರಿಹಾರ ಸಿಗುವುದರಲ್ಲಿ ಸಂಶಯವೇ ಇಲ್ಲ. ಆದರೆ ಕೆಲ ರಾಶಿಯವರು ತಿರುಪತಿ ದೇವಸ್ಥಾನಕ್ಕೆ ಹೆಚ್ಚಾಗಿ ಭೇಟಿ ನೀಡಬಾರದು ಎನ್ನಲಾಗ್ತಿದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವುದರಿಂದ ಶುಭವಾಗುವ ನಂಬಿಕೆ ಕೂಡ ಇದೆ. ಅದು ಅಲ್ಲದೆ ತಿರುಪತಿಗೆ ಬರಿಗಾಲಿನಲ್ಲಿ ತಲೆ ಎತ್ತಿ ನಡೆದರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಕೆಲಸ ಮಾಡತೊಡಗುತ್ತೆ. ಜೀವನದಲ್ಲಿ ಸಮಸ್ಯೆ ಇರುವವರು ಮತ್ತು ಮಂದಬುದ್ಧಿ ಇರುವವರು ತಿರುಪತಿ ಬೆಟ್ಟದಲ್ಲಿ ನಡೆಯುವುದು ತುಂಬ ಒಳ್ಳೆಯದು. ಅದರಲ್ಲೂ ತಿರುಪತಿಗೆ ಹೋಗಿ ಸೋಮವಾರ ತಂಗಿದರೆ ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ. ಹಣದ ಸಮಸ್ಯೆ ಇರುವವರು ತಮಿಳು ತಿಂಗಳ ಮೊದಲ ಸೋಮವಾರದಂದು ತಿರುಪತಿಗೆ ತೆರಳಿ ದರ್ಶನ ಪಡೆದರೆ ವರ್ಷಾಂತ್ಯದೊಳಗೆ ಲಕ್ಷಾಧಿಪತಿಗಳಾಗುತ್ತಾರೆ ಅಂತ ನಂಬಿಕೆ ಕೂಡ ಇದೆ. ಜೀವನೋತ್ಸಾಹ ನೀಡುವ ತಿರುಪತಿ ಯಾತ್ರೆ ಎಲ್ಲರಿಗೂ ಶ್ರೇಯಸ್ಸನ್ನು ತರುತ್ತೆ ಎಂಬ ಅಗಾಧ ನಂಬಿಕೆ ಭಕ್ತರಲ್ಲಿ ಇದೆ. ಆದರೆ ಈ ಮೂರು ರಾಶಿಯವರು ತಿರುಪತಿಗೆ ಹೋಗಬಾರದು, ಹೋದರೆ ಸಾಲಗಾರರಾಗ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಷ್ಟಕ್ಕೂ ಆ ರಾಶಿಯವರು ಸಿಂಹ ರಾಶಿ, ಧನುಸ್ಸು ರಾಶಿ ಮತ್ತು ಕುಂಭರಾಶಿ. ಈ ರಾಶಿಯವರನ್ನು ಹೊರತುಪಡಿಸಿ ಇತರ 9 ರಾಶಿಯವರು ಯಾವಾಗ ಬೇಕಾದರೂ ತಿರುಪತಿಗೆ ಹೋಗಬಹುದಾಗಿದೆ. ಜ್ಯೋತಿಷದಲ್ಲಿ ನಂಬಿಕೆ ಇದ್ದರೆ ಪರಿಗಣಿಸಿ, ಇಲ್ಲ ಅಂದರೆ ಲೈಟ್ ಆಗಿ ತಗೊಳ್ಳಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.